ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಬೆಳಿಗ್ಗೆ ವಿ.ಎ.ಒ ಎಕ್ಸಾಮ್ ಕೊಟ್ಟು ಬಂದಿದ್ದೆ. ಸೊ ನನ್ನ ಸೆಂಟರ್ ಬಂದ್ಬಿಟ್ಟು ನಮ್ಮ ಮನೆಯಿಂದ ಬಹಳಷ್ಟು ದೂರ ಆಯಿತು, ಹೋಗಿ ಬರೋಕ್ಕೆ ಸಾಕಾಯಿತು. ಸೊ ಈ ಲೇಟ್ ನೈಟ್ ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ಪ್ರಕಾರ ವಿ.ಎ.ಒ ಎಕ್ಸಾಮ್ ಸ್ವಲ್ಪ ಟಫ್ ಆಗೇ ಇತ್ತು ಅನಿಸ್ತು. ಯಾರು ಪ್ರಿಪೇರ್ ಆಗಿರೋಲ್ವೋ ಅವ್ರಿಗೆ ಇದನ್ನು ಪಾಸ್ ಆಗೋದು ಕಷ್ಟ. ನಾನು ಆ್ಯಕ್ಚುಲಿ ಅಷ್ಟೇನು ಪ್ರಿಪೇರ್ ಆಗಿರಲಿಲ್ಲ, ಬಟ್ ಪೇಪರಲ್ಲಿ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ ಮತ್ತು ಇನ್ನೊಂದು ಸ್ವಲ್ಪ ಟ್ರಿಕ್ಸ್ನ ಯೂಸ್ ಮಾಡಿ ಹೇಗೋ 100ಕ್ಕೆ 41 ಕ್ವಶನ್ಸ್ನ ಕರೆಕ್ಟ್ ಮಾಡಿದ್ದೀನಿ. ಸೊ ನಿಮಗೆ ಈ ಎಕ್ಸಾಮಲ್ಲಿ ಪಾಸ್ ಆಗೋಕ್ಕೆ ಬೇಕಾಗಿರುವ ಅಂಕ 50 ಮಾರ್ಕ್ಸ್ ಔಟ್ ಆಫ್ 150 ಮಾರ್ಕ್ಸ್. ಸೊ ನೀವು ಒಂದು 35 ಕ್ವಶನ್ಸ್ನ ಕರೆಕ್ಟಾಗಿ ಹಾಕಿದ್ದೀರಾ ಅಂದರೆ ನೀವು ಈ ಪೇಪರಲ್ಲಿ ಕ್ವಾಲಿಫೈ ಆಗಿರ್ತೀರಾ. ಸೊ ಮುಂದೆ ಬರುವಂತಹ ಮೇನ್ಸ್ ಎಕ್ಸಾಮ್ಗೆ ತಯಾರು ಮಾಡ್ಕೊಳ್ಳಿಕ್ಕೆ ನೀವು ರೆಡಿ ಆಗ್ಬೋದು. ಸೊ ನಾನಿಲ್ಲಿ 41 ಕ್ವಶನ್ನ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀನಿ. ಅದು ಯಾವುದು ಅಂತ ತೋರಿಸ್ತೀನಿ. ಸೊ ಬಟ್ ಆದರೂ ನಾನು ಇನ್ನೂ ಒಂದು 3-4 ಕ್ವಶನ್ಗೆ ಆನ್ಸರ್ ಸಿಗಲಿಲ್ಲ. ಸೊ ಅದನ್ನು ನೋಡಬೇಕಾಗಿದೆ. ಬಟ್ ಸೊ ನನ್ನ ಪ್ರಕಾರ ಐ ಥಿಂಕ್ 41 ಕರೆಕ್ಟ್ ಆಗಿದೆ. ಸೊ ಇದ್ರ ಪ್ರಕಾರ ಅರೌಂಡ್ 61 ಮಾರ್ಕ್ಸ್ ಬರ್ತಾ ಇದೆ. ಸೊ ಈಗ ನೋಡೋಣ ಪೇಪರಲ್ಲಿ ನಾನು ಯಾವ್ದು ಕರೆಕ್ಟಾಗಿ ಮಾರ್ಕ್ ಮಾಡಿದ್ದೀನಿ ಅಂತ. ಸೊ ಈಗ ನೋಡೋಣ ಪೇಪರಲ್ಲಿ ನಾನು ಹೇಗೆ ಆನ್ಸರ್ ಮಾಡಿದ್ದೆ, ಎಷ್ಟು ಆನ್ಸರ್ ಮಾಡಿದೆ ಅಂತ. ಸೊ ಈ ಫಸ್ಟ್ ಸೆಕೆಂಡು ಗೊತ್ತಿರಲಿಲ್ಲ, ಥರ್ಡ್ 1 3 ಅಂತ ಹಾಕಿದ್ದೀನಿ. ಇದು ಅಂಕಿತ ನಾಮಗಳು, ಅಕ್ಕ ಮಹಾದೇವಿ, ಬಸವಣ್ಣ ಮುಂತಾದವರ ಅಂಕಿತ ನಾಮ ಕೇಳಿದರು. ಸೊ ಅದಾದಮೇಲೆ 4 ಇಲ್ಲ, 5 ಇಲ್ಲ, 6. ಸೊ ಉದಾಕಾಲ್ ಜಲ, ಇದರ ಸಮಾನಾರ್ಥಕ ಪದ ನೀರು. ಕನ್ನಡ ಕಾದಂಬರಿ ಪಿತಾಮಹ ಯಾರು? ಗಣಗನಾಥನವರು. ಸೊ ಇದು 7ನೇದೊಂದು ಕರೆಕ್ಟ್ ಆಗಿದೆ. 8 ಇಲ್ಲ, ಸೊ 9 ಇಲ್ಲ, 10 ಇಲ್ಲ. ಇದಾದಮೇಲೆ ನನಗೆ ಕರೆಕ್ಟಾಗಿ ಆನ್ಸರ್ ಮಾಡಿದಂದರೆ 17ನೇ ಕ್ವಶನು. ಸೊ ಇದರಲ್ಲಿ ಈ ಭ್ರಷ್ಟಾಚಾರ ಸರಿಯಾದ ರೂಪ ಬರೆಯಿರಿ ಅಂತ ಕೇಳಿದರು. ಸೊ ಇದೊಂದು ಕರೆಕ್ಟ್ ಆಗಿದೆ. 17 ಆದಮೇಲೆ 18 ಕರೆಕ್ಟ್ ಆಗಿದೆ. ಸರಿಯಾದ ರೂಪವನ್ನು ಗುರುತಿಸಿ. ಸೊ ಇದು ಗೆಸ್ಸಲ್ಲಿ ಹಾಕಿದ್ದು, ಸೊ ಕರೆಕ್ಟ್ ಆಗಿದೆ. ಅದಾದಮೇಲೆ 19 ಇಲ್ಲ, 20 ಫೋರೆನ್ಸಿಕ್ ಸೈನ್ಸ್, ಸೊ ವಿಧಿ ವಿಜ್ಞಾನ. ಸೊ ಇದು ಚೆನ್ನಾಗಿ ಗೊತ್ತಿತ್ತು, ಅದೊಂದಾಗಿದೆ. 21 22 ಇಲ್ಲ, 23 ಬಂದ್ಬಿಟ್ಟು. ಸೊ 23 ಒಂದು ಕರೆಕ್ಟಾಗಿ. ಕ್ರಿಯಾಪದ ಲಿಂಗವು ಯಾವುದಾಗಿರುತ್ತದೆ ಅಂತ ಕೇಳಿದ್ದಾರೆ. ಸೊ ಇದೊಂದು ಕರೆಕ್ಟ್ ಆಗಿದೆ. 24 ಇಲ್ಲ, 25 ಆನೆ ಗಜ. ಸೊ ಸರ್ಪಕ್ಕೆ ಏನು ಅಂತ ಕೇಳಿದರು, ಉರಾಗ ಅಂತ ಚೆನ್ನಾಗಿ ಜ್ಞಾಪಕ ಆಯಿತು. ಸೊ ಅದರಿಂದ 25ನೇ ಕ್ವಶನ್ ಒಂದು ಕರೆಕ್ಟ್ ಆಗಿದೆ. ಅದಾದಮೇಲೆ 26 ಇಲ್ಲ, 27 ಇಲ್ಲ, 29ನೇದು. ಸೊ ಇದೊಂದು ಮ್ಯಾಚ್ ದ ಫಾಲೋಯಿಂಗ್ ಇತ್ತು. ಭೀಮಾ ತನ್ನ ಬಲಗಾಲಿಂದ ಚೆಂಡನ್ನು ಒದ್ದನು. ಸೊ 29ನೇದು ಮ್ಯಾಚ್ ದ ಫಾಲೋಯಿಂಗ್ ಕರೆಕ್ಟ್ ಆಗಿದೆ. ಸೊ ಅದಾದಮೇಲೆ 30 ಇಲ್ಲ, 32ನೇದು ಬಂದಾಗ ಸ್ತ್ರೀ ಎಂಬ ಶಬ್ದದಲ್ಲಿ ಇರುವ ವ್ಯಂಜನಗಳ ಸಂಖ್ಯೆ 3. ಸೊ ಇದೊಂದು ಕರೆಕ್ಟ್ ಆಗಿದೆ. 32 ಆದಮೇಲೆ 34th ಮಗು ಹಾಲನ್ನು ಕುಡಿಯಿತು. ಇದರ ಧಾತುವಿಗೆ ಸೇರಿದ ಒಂದಿದ್ದು ಕೇಳಿದರು. ಸೊ ಅದು 3. 34 3 ಇದೊಂದು ಕರೆಕ್ಟ್ ಆಗಿದೆ. 35 ಇಲ್ಲ, 36 ಇಲ್ಲ. ನೆಕ್ಸ್ಟ್ ಕರೆಕ್ಟ್ ಆಗಿದ್ದು 38 ಆಪ್ಷನ್ ನಂಬರ್ 3. ಸೊ ಅದಾದಮೇಲೆ 40ಗೆ ಬಂದಾಗ ಇದು ಕೆಳಗಿನ ಪದಗಳ ಗುಂಪಿಗೆ ಸೇರದ ಪದ. ಸೊ ಇಲ್ಲಿ ಲಾಯರು ಅವೆಲ್ಲ ಒಂದು ರೇಂಜಿಗೆ ಮ್ಯಾಚ್ ಆಗ್ತಾಯಿತ್ತು. ಇದೊಂದು ಅಜ್ಜ ಅಕ್ಕಿ, ಅದು ಎಲ್ಲೂ ಸರಿಯಾಗಿ ಕೂಡಿ ಬರ್ತಿರಲಿಲ್ಲ. ಅದಾದಮೇಲೆ 41. ಸೊ ಕುಲ್ಲಾಲ ಚಕ್ರ. ಸೊ ಇದು 1ನೇದು ಮಡಿಕೆ ಮಾಡಲು ಕುಂಬಾರನು ಬಳಸುವ ಸಾಧನ. ಸೊ ಇದೊಂದು ಕರೆಕ್ಟ್ ಆಯಿತು. ಸೊ 42 ಇದು ಮ್ಯಾಚ್ ದ ಫಾಲೋಯಿಂಗ್, ಇದೊಂದು ಕರೆಕ್ಟ್ ಆಗಿದೆ. ಇದು ಮೂಡಲ ಮನೆ ಮುತ್ತಿನ ನೀರ, ದಾರಾ ಬೇಂದ್ರೆ ಅವರು ಬರೆದಿದ್ದು ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಸೊ ಅದರಿಂದ ಇದೊಂದು ಕರೆಕ್ಟ್ ಆಯಿತು. 43 ಇಲ್ಲ, 44 ಇಲ್ಲ, 45. ಸೊ ಈ ಮ್ಯಾಚ್ ದ ಫಾಲೋಯಿಂಗ್ 45 ಬಂದುಬಿಟ್ಟು ಆನ್ಸರ್ ನಂಬರ್ 3. ಸೊ 46 ಮ್ಯಾಚ್ ದ ಫಾಲೋಯಿಂಗ್ ಕೂಡ ಕರೆಕ್ಟ್ ಆಗಿದೆ. ಸೊ ಇದರಲ್ಲೂ ಆಪ್ಷನ್ ಕೂಡ ಕರೆಕ್ಟ್ ಆಗಿದೆ. ವಿರುದ್ಧ ಪದವಲ್ಲದನ್ನು ಗುರುತಿಸಿ. ಸಂಧ್ಯಾ ಸಂಜೆ. ಸೊ ಇದೊಂದು ಮ್ಯಾಚ್ ಆಗ್ತಿರಲಿಲ್ಲ, ಅದು ಚೆನ್ನಾಗಿ ಗೊತ್ತಿತ್ತು. ಸೊ ಅದರಿಂದ ಇದೊಂದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ 48ಗೆ ಬಂದಾಗ ಈ ಮ್ಯಾಚ್ ದ ಫಾಲೋಯಿಂಗ್ ಕೂಡ ತಟ ದಡ ಅಂತ ಇದೊಂದು ಕ್ಲಿಯರಾಗಿ ಗೊತ್ತಿತ್ತು. ಸೊ ಅದರಿಂದ ಮಿಕ್ಕಿದೆಲ್ಲ ಎಲಿಮಿನೇಟ್ ಮಾಡಿ ಇದೊಂದು ಕರೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ 49 ಇದು ಗೆಸ್ಸಲ್ಲಿ ಹಾಕಿದೆ. 49 ಮತ್ತು 50. ಓಕೆ, ಸೊ ಇದೆರಡು ಗೆಸ್ಸಲ್ಲಿ ಹಾಕಿದೆ, ಇದೆರಡು ಕರೆಕ್ಟ್ ಆಗಿದೆ. ಗೆಸ್ ಅಂದರೆ ಲಾಸ್ಟಲ್ಲಿ ಸುಮ್ಮನೆ ನಾನು ಗೋಲಿ ಹೊಡೆದಿದ್ದು, ಬಟ್ ಅದೆರಡು ಕರೆಕ್ಟ್ ಆಗಿದೆ. 51 ಇದು ಈ ಸೆಂಟೆನ್ಸ್ನ ರೀಅರೇಂಜ್ ಮಾಡೋದು. ಸೊ ಆಪ್ಷನ್ ನಂಬರ್ 2 ಇದು ಕರೆಕ್ಟ್ ಆಗಿದೆ. 52 ಬಂದುಬಿಟ್ಟು ಸೊ ಪಾಲಿಗೆ ಇದೊಂದು ಗಾದೆ ಮಾತು, ಪಾಲಿಗೆ ಬಂದದ್ದು ಪಂಚಾಮೃತ. ಸೊ ಇದೆಲ್ಲರೂ ಕರೆಕ್ಟಾಗಿ ಹಾಕಿರ್ತೀರ ಅಂದ್ಕೊತೀನಿ. 52 ತುಂಬ ಈಸಿ ಇತ್ತು ಇದು ಕ್ವೆಶನು. ಸೊ ಅದಾದಮೇಲೆ ಸೊ ಇದು ನನ್ನ ಕನ್ನಡ ಅಷ್ಟು ಗ್ರಿಪ್ ಇರಲಿಲ್ಲ, 9-6 ವ್ಯತ್ಯಾಸ ಬರಲಿಲ್ಲ, ಇದೊಂದು ರಾಂಗ್ ಆಯಿತು. ಇದು ಕರೆಕ್ಟ್ ಆಗಬೇಕಾಗಿತ್ತು ಈಸಿಯಾಗಿ. ಕನ್ನಡ ಸಂಖ್ಯೆ ಅಂದರೆ ಬಳಸಲಿಲ್ವಲ್ಲ, ಸೊ ಎಲ್ಲ ಇಂಗ್ಲೀಷ್ ಮೀಡಿಯಮ್ನಲ್ಲೇ ಓದಿದ್ರಿಂದ ಇದೊಂದು ಕನ್ಫ್ಯೂಸ್ ಆಯಿತು. ಬಟ್ 6 ಕರೆಕ್ಟಾಗಿ ಗೊತ್ತಿತ್ತು, ಹಾಕ್ಬೋದಿತ್ತು. ಸೊ 55 ಇಲ್ಲ,
55 ಇಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 57. ಸೊ ಇದೆಲ್ಲ ನನಗೆ ಸ್ವಲ್ಪ ಆನ್ಸರ್ ಕೂಡ ಗೊತ್ತಿಲ್ಲ, ಇನ್ನು ಕ್ರಾಸ್ ಚೆಕ್ ಮಾಡಬೇಕು. 57 ಈ ಸೆಂಟೆನ್ಸ್ನ ರೀಅರೇಂಜ್ ಮಾಡಿ ಅಂತ ಹೇಳಿದರು. ಸೊ ರಚನಾತ್ಮಕವಾಗಿ ಯೋಚಿಸಿ ಮುಂತಾದದ್ದೆಲ್ಲ ಇತ್ತು. ಸೊ ಇದೊಂದು ಕರೆಕ್ಟಾಗಿ ಮಾಡಿದ್ದೆ, ಇದು ಕೂಡ ಈಸಿಯಾಗಿತ್ತು. 58 ಇಲ್ಲ. ಸೊ ನೆಕ್ಸ್ಟ್ ಇದು ಯಾವುದು ಕರೆಕ್ಟ್ ಆಗಲಿಲ್ಲ ನನಗೆ. ಸೊ 63 ಬಂದುಬಿಟ್ಟು 63 ಓಕೆ. ಈ ಕೆಳಗಿನವುಗಳ ಅನ್ಯ ಪುರುಷವಾಚಕ ಪ್ರತ್ಯಯ ಅಲ್ಲದಿರುವ ಪದ ಯಾವುದು? ನೀನು. ಸೊ ಇದೊಂದು ಕರೆಕ್ಟ್ ಆಗಿದೆ. 63 ಆಮೇಲೆ 64 ಕರೆಕ್ಟ್ ಆಗಿದೆ, 65 ಕರೆಕ್ಟ್ ಇದೆ, 66 ರಾಂಗ್ ಆಗಿದೆ. ಸೊ ಇದೆಲ್ಲ ಸ್ವಲ್ಪ ಗೊತ್ತಿತ್ತು ನನಗೆ, ಗ್ರಾಮರ್ ಓದ್ಕೊಂಡಿದೆ. ಸೊ ಅದರಿಂದ ಈಸಿಯಾಗಿ ಆನ್ಸರ್ ಮಾಡೋ ಥರ ಆಯಿತು. ಅದಾದಮೇಲೆ ಮುಂದೆ ಬಂದರೆ 67 ಇಲ್ಲ. 70th ಗುಣವಾಚಕ. ಸೊ ಹಳೆಯ ಅಂದರೆ ಇದು ಗುಣವನ್ನು ಹೇಳುತ್ತೆ. ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಿದ್ದನು. ಸೊ ಯಾವ ವಿವಿಧ ನಾಮಪದ ಅಂತ ಕೇಳಿದ್ದಾರೆ. ಇದು 74th ಒನ್ ಆನ್ಸರು. ಸೊ ಅದಾದಮೇಲೆ 72. ಸೊ ಇದು ಸ್ವಲ್ಪ ಗೆಸ್ಸಿಂಗಲ್ಲಿ ಹಾಕಿದ್ದೆ, ಇದು ಕರೆಕ್ಟ್ ಆಗಿದೆ. 72 ರೂಪಾಲಂಕಾರ, ಇದೊಂದು ಕರೆಕ್ಟ್ ಆಗಿದೆ. 73 ಬಂದುಬಿಟ್ಟು 4th ಒನ್, ಇದು ರೀಅರೇಂಜ್ಮೆಂಟು, ಇದು ತುಂಬ ಈಸಿ ಇತ್ತು. 73 ಬಂದುಬಿಟ್ಟು. ಸೊ 74. ಸೊ ಇದು ನನಗೆ ಚೆನ್ನಾಗೇ ಗೊತ್ತಿತ್ತು. ಹೀಗೆ ಯುದ್ಧ. ಸೊ ಮತ್ತು ಇದೊಂದು ರೀಅರೇಂಜ್ಮೆಂಟ್ ಕ್ವಶನ್. ಸೊ ಇದೆಲ್ಲ ಈಸಿಯಾಗಿತ್ತು. 74 ಈಸಿ ಇತ್ತು. ಹಾಗೆ ಬರ್ತಾಯಿದ್ರೆ 75. ಸೊ ಇದು ಈ ನಂಬರಿಂಗ್ ಕರೆಕ್ಟಾಗಿ ಹಾಕಿದ್ದೀನಿ, ಅಲ್ಲಿ 6 9 ಕನ್ಫ್ಯೂಸ್ ಆಗಿತ್ತು. ನಿಮಗೂ ಆಗಿರುತ್ತೆ ತುಂಬ ಜನಕ್ಕೆ, ಬಟ್ ಹೋಪ್ಫುಲಿ ಚೆನ್ನಾಗಿ ಮಾಡಿರ್ತೀರ ಅಂದ್ಕೊತೀನಿ. 76. ಸೊ 76 ಈ ಎಕ್ಸ್ಕ್ಲಮೇಟ್ರಿ ಮಾರ್ಕ್, ಕ್ವಶನ್ ಮಾರ್ಕು. ಸೊ ಇದು ಈಸಿ ಇತ್ತು. 77 ಇಲ್ಲ. 78 ಬಂದುಬಿಟ್ಟು 1. ಸೊ ಇದು ತುಂಬ ಈಸಿ ಇತ್ತು. 79 1 ಇದು ಕೂಡ ಕರೆಕ್ಟಾಗಿದೆ. 80 ಇಲ್ಲಿಂದ ಸುಮಾರು ಕರೆಕ್ಟಾಗಿ ಮಾಡಿದೆ. 82 ಕರೆಕ್ಟ್ ಇದೆ, 83 ಕರೆಕ್ಟ್ ಇದೆ. ಸೊ 83 ಕರೆಕ್ಟ್ ಇದೆ. OMR ಅಲ್ಲಿ ಮಾರ್ಕ್ ಮಾಡಿದ್ದೀನಿ, ಇಲ್ಲಿ ಟಿಕ್ ಮಾಡಿಲ್ಲ ನಾನು. 84 ಕರೆಕ್ಟ್ ಇದೆ, 85 ಕರೆಕ್ಟ್ ಇದೆ. ಸೊ 85 ಕರೆಕ್ಟ್ ಇದೆ. 88 ಇದೊಂದು ಸಂಧ್ಯಾಕ್ಷರ. 88 ಸೆಕೆಂಡ್ ಆಪ್ಷನ್. ಸೊ ಇದೊಂದು ಕರೆಕ್ಟ್ ಇದೆ. ಅದ ನಂತರ 89 ಅಲ್ಲ. ಸೊ 89 4th ಒನ್. ಈ ಮಧ್ಯದಲ್ಲಿ ಪವರ್ ಬೇರೆ ಹೋಗ್ಬಿಡ್ತು, ಬ್ಯಾಕಪ್ ಇಲ್ಲ ಮನೇಲಿ. ಸೊ ಅದರಿಂದ 86 ಅಲ್ಲ. ಸೊ ಆದಮೇಲೆ 86 ಆದಮೇಲೆ 89 ಒಂದು ಕರೆಕ್ಟ್ ಇದೆ. ಸೊ ಅದಾದಮೇಲೆ ಸ್ವಲ್ಪ ಎಲ್ಲ ತಪ್ಪಾಗಿದೆ. 95 ಇದು ತುಂಬ ಈಸಿ ಇತ್ತು. 96 ಬಂದುಬಿಟ್ಟು ಇದು ತುಂಬ ಈಸಿ ಇತ್ತು. ಉಕ್ಕರಿಸು ಕುದಿಸು. ಸೊ ಹಾಲು ಉಕ್ಕಿಸಿ ಅಂತ ಹೇಳ್ತಾರೆ ಮನೆಗೆ ಫಸ್ಟ್ ಟೈಮ್ ಗೃಹ ಪ್ರವೇಶ ಮಾಡ್ತಿರ್ಬೇಕಾದ್ರೆ. ಸೊ ಓವರ್ ಆಲ್ ಈ ಪೇಪರಲ್ಲಿ ನೀವು ಏನು ಓದಿಲ್ಲ ಅಂದರೂ ಒಂದು 30ರಿಂದ 35 ಕ್ವಶನ್ನ ಆರಾಮಾಗಿ ಸಾಲ್ವ್ ಮಾಡ್ಬೋದಿತ್ತು. 30ರಿಂದ 35 ಕ್ವಶನ್ನ ಆರಾಮಾಗಿ ಸಾಲ್ವ್ ಮಾಡ್ಬೋದಿತ್ತು. ಬಟ್ ಈ ಪೇಪರ್ ತುಂಬ ಡಿಫಿಕಲ್ಟೇ ಇತ್ತು ನನ್ನ ಪ್ರಕಾರ. ಸೊ ಇಂಗ್ಲೀಷ್ ಮೀಡಿಯಮ್ ಹುಡುಗರಿಗೆ ಆಬ್ವಿಯಸ್ಲಿ ಇದು ಕಷ್ಟ ಅನಿಸುತ್ತೆ. ಸೊ ಕನ್ನಡ ಮೀಡಿಯಮ್ ಅವ್ರು ಸ್ವಲ್ಪ ಚೆನ್ನಾಗಿ ಮಾಡಿರ್ತಾರೆ. ನಂದು ಇಂಗ್ಲೀಷ್ ಮೀಡಿಯಮ್ ಬ್ಯಾಕ್ಗ್ರೌಂಡು, ಕನ್ನಡ ಗ್ರಾಮರ್ ಎಲ್ಲ ಸ್ಕೂಲಲ್ಲೇ ಲಾಸ್ಟು ಓದಿದ್ದು. ಸೊ ಅಷ್ಟೊಂದು ಗ್ರಿಪ್ ಇರಲಿಲ್ಲ, ಬಟ್ ಆದರೂ ಕ್ವಾಲಿಫೈ ಮಾಡೋ ರೇಂಜ್ಗೆ ಅಂತರೂ ಈ ಪೇಪರ್ನ ಸಾಲ್ವ್ ಮಾಡಿದ್ದೀನಿ. ಸೊ ನಿಮ್ಮ ಅಭಿಪ್ರಾಯ ತಿಳಿಸಿ, ಈ ಪೇಪರು ನಿಮ್ಗೆ ಹೇಗೆ ಅನಿಸ್ತು, ನಿಮಗೆ ಎಷ್ಟು ಮಾರ್ಕ್ಸ್ ಬರ್ತಿದೆ ಅಂತ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.